ಇನ್ನು ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಡಿಸಿಎಂ ಡಿಕೆ ತಿರುಗೇಟನ್ನ ಕೊಡಲಿದ್ದಾರೆ. ಶಾಸಕ ಎಸ್ಆರ್ ವಿಶ್ವನಾಥ್ ಕಾಲೆಳೆದಿದ್ದಾರೆ ಡಿಸಿಎಂ ಡಿಕೆ ಸಂದರ್ಭದಲ್ಲಿ. ಏನ್ ಧರ್ಮಯಾತ್ರೆ ಆಯ್ತಾ ಅಂತ ಡಿಸಿಎಂ ಡಿಕೆ ಕಿಚಾಯಿಸಿದ್ದಾರೆ. ಬಿಜೆಪಿ ಶಾಸಕ ವಿಶ್ವನಾಥ್ಗೆ ಡಿಕೆ ಶಿವಕುಮಾರ್ ಕಿಚಾಯಿಸಿದಂತ ಪರಿ ಇದು. ನಿನ್ನೆಯಿಂದ ಹೋಗಿದ್ದು ಸರ್ ಅಂತ ವಿಶ್ವನಾಥ್ ಇದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಏನು ಒಂದ್ ಕಡೆ ಈಗಾಗಲೇ ಧರ್ಮಸ್ಥಳ ಚಲೋ ನಡೆಸಿತು, ಆ ಚಲೋಗೆ ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಸ್ಆರ್ ವಿಶ್ವನಾಥ್ಗೆ. ಟೇಪ್ ಐತೆ ಬಂದ್ ಮಾಡ್ರೋ, ಟೇಪ್ ಐತೆ ಬಂದ್ ಮಾಡ್ರೋ. ಧರ್ಮಯಾತ್ರೆ ಆಯ್ತಾ? ಟೇಪ್ ಐತೆ ಬಂದ್ ಮಾಡ್ರೋ, ಟೇಪ್ ಐತೆ ಬಂದ್ ಮಾಡ್ರೋ. ಧರ್ಮಯಾತ್ರೆ ಆಯ್ತಾ? ಟೇಪ್ ಐತೆ ಬಂದ್ ಮಾಡ್ರೋ, ಟೇಪ್ ಐತೆ ಬಂದ್ ಮಾಡ್ರೋ. ಧರ್ಮಯಾತ್ರೆ ಆಯ್ತಾ? ಟೇಪ್ ಐತೆ ಬಂದ್ ಮಾಡ್ರೋ, ಟೇಪ್ ಐತೆ ಬಂದ್ ಮಾಡ್ರೋ. ಧರ್ಮಯಾತ್ರೆ ಆಯ್ತಾ? ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಅಶೋಕ್ ಹಾಗೂ ಪ್ರಮೋದ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಪ್ರಮೋದ್ ಹತ್ರ ಮಾಹಿತಿನ ಪಡ್ಕೊಳ್ಳೋಣ. ಪ್ರಮೋದ್, ಈಗಾಗಲೇ ಎಸ್ಐಟಿ ತನಿಖೆ ಒಂದು ತಾರ್ಕಿಕ ಅಂತ್ಯ ಇವತ್ತು ನಿರ್ಧಾರ ಆಗ್ತಾ ಇದೆ. ಯಾಕಂದ್ರೆ ಪರಂ ಮಾತಿನತ್ತ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಏನಾಗಬಹುದು ಪರಂ, ಏನ್ ಹೇಳಬಹುದು ಇವತ್ತು ಅಂತ? ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಗಂಭೀರವಾದಂಥ ಆರೋಪಗಳು ಮೊದಲಿಂದಲೂ ಕೂಡ ಕೇಳಿಬರ್ತವೆ. ಆದರೆ ಇವತ್ತಿನ ಸದನದಲ್ಲಿ ಗೃಹ ಸಚಿವರು ಯಾವ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಈ SIT ತನಿಖೆಯ ಭವಿಷ್ಯ ನಿರ್ಧಾರವಾಗುತ್ತೆ. ಅಫ್ಕೋರ್ಸ್ ಈಗಾಗಲೇ ಘೋಷಣೆ ಮಾಡಿಬಿಡ್ತಾರಾ SIT ತನಿಖೆಯನ್ನು ಇಲ್ಲಿಗೆ ನಿಲ್ಲಿಸ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿಬಿಡ್ತಾರಾ? ತತ್ಕ್ಷಣಕ್ಕೆ ಅಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆಂದರೆ SITಯನ್ನು ಏಕಾಏಕಿ ಬಂದ್ ಮಾಡೋದಕ್ಕೂ ಕೂಡ ಸಾಧ್ಯವಾಗಲ್ಲ. SIT ರಚನೆ ಆದಮೇಲೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಬೇಕಾಗತ್ತೆ. ಕೊನೆ ಪಕ್ಷ ಅಂದರೆ ನಿಲ್ಲಿಸಬೇಕಂದ್ರೂ ಕೂಡ ಬಿ ರಿಪೋರ್ಟ್ ಅನ್ನಾದ್ರೂ ಕೂಡ ಸಲ್ಲಿಕೆ ಮಾಡಬೇಕಾಗತ್ತೆ. ಈಗಾಗಲೇ FIR ಕೂಡ ದಾಖಲಿಸಿ ತನಿಖೆ ಆಗ್ತಾ ಇದೆ. ಹೀಗಾಗಿ ಇದೆಲ್ಲವೂ ಕೂಡ ಪ್ರೋಸೆಸ್ ಇದೆ. ಈಗ ಸದನದಲ್ಲಿ ಒಂದು ಕಾಮೆಂಟ್ ಮಾಡಿದ ತಕ್ಷಣ, ಸದನದಲ್ಲಿ ಹೇಳಿಕೆ ಕೊಟ್ಟ ತಕ್ಷಣ SIT ಇವತ್ತಿನಿಂದ ತನಿಖೆ ಮಾಡೋದನ್ನ ನಿಲ್ಲಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ತನಿಖೆಯ ವಿಚಾರ ಅಥವಾ ತನಿಖೆಯ ವ್ಯಾಪ್ತಿ ಯಾವುದೆಲ್ಲ ಆಗಿರುತ್ತೆ, ಇಷ್ಟು ದಿನ ಅಸ್ಥಿಪಂಜರ ಶೋಧವನ್ನು ನಡೆಸಲಾಗಿತ್ತು. ಇದಾದ ಜೊತೆಗೆ ಈಗ SIT ವ್ಯಾಪ್ತಿಗೆ ಈಗಾಗಲೇ ಯಾರು ದೂರನ್ನು ಕೊಟ್ಟಿದ್ದಾರೆ, ಅವರು ಸುಳ್ಳು ಹೇಳಿದ್ರೆ, ಅವರು ತಪ್ಪಾದಂಥ ಮಾಹಿತಿ ಕೊಟ್ಟಿದ್ರೆ ಅಂಥವ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು. ಹೀಗಾಗಿ SITಯ ವ್ಯಾಪ್ತಿ ಒಳಗೆ ಇದನ್ನು ಕೂಡ ತರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವತ್ತಿನ ಹೇಳಿಕೆ ಏನಿದೆ, ಈ ಹೇಳಿಕೆಯಿಂದ SIT ತಾರ್ಕಿಕ ಅಂತ್ಯವಾಗ್ಬಿಡುತ್ತೆ ಅಥವಾ SIT ತನಿಖೆ ನಿಂತೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಾಗಿಲ್ಲ. ಯಾಕೆಂದ್ರೆ ಇವತ್ತಿನ ಹೇಳಿಕೆಯ ನಂತರ ಅಂದರೆ ಸದನ ಒಳಗಡೆ ಗೃಹ ಸಚಿವರು ಹೇಳಿಕೆ ನಂತರ ಮುಂದೆ ಏನು ಮಾಡಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ. ಈ SIT ತನಿಖೆಯನ್ನು ಮುಗಿಸುವಂಥ ಹಂತದಲ್ಲಿ ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಕೂಡ ಇರುತ್ತೆ. ಹೀಗಾಗಿ ಅದೆಲ್ಲವೂ ಕೂಡ ಮುಕ್ತಾಯವಾದ ಬಳಿಕವಷ್ಟೇ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಾಗತ್ತೆ. ಒಂದು ವಿಚಾರ. ಅಟ್ ದ ಸೇಮ್ ಟೈಮ್ ಇವತ್ತಿನ ಸಭೆಯಲ್ಲಿ ಇವತ್ತು ಸದನ ಆರಂಭವಾಗ್ತಾ ಅಂತಲೇ ವಿಧಾನ ಸಭೆಯ ಅಥವಾ ಕೆಂಗಲ್ ಗೇಟ್ನಲ್ಲಿ, ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ SR ವಿಶ್ವನಾಥ್ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿಧಾನಸೌಧವನ್ನು ಪ್ರವೇಶ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತೆ ವಿಶ್ವನಾಥ್ ಮಾತನಾಡೋದನ್ನು ನಿಲ್ಲಿಸ್ತಾರೆ. ಅಂದರೆ ಮುಖ್ಯಮಂತ್ರಿಗಳನ್ನ ನೋಡಿ ಅವ್ರು ಹೋಗೋ ತನಕ ಸ್ವಲ್ಪ ಅಲ್ಲ ನಿಂತಿರ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ವಿಶ್ವನಾಥ್ ಅವರನ್ನ ಕೇಳ್ತಾರೆ, ವಿಶ್ವನಾಥ್ ಕೂಡ ಮುಖ್ಯಮಂತ್ರಿಗಳನ್ನ ಕಿಚಾಯಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಘಟನೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಪರವಾಗಿ ನೀವು ಮಾತನಾಡಬೇಕು ಅಂತ ತಮಾಷೆಯಾಗಿ ವಿಶ್ವನಾಥ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ, ನಿಮಗಿಂತ ಹೆಚ್ಚಾಗಿ ನಾನು ಧರ್ಮಸ್ಥಳದ ಭಕ್ತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ಬಳಿಕ ಪರಮೇಶ್ವರ್ ಅವರಿಗೆ ವಿಶ್ವನಾಥ್ ಜೊತೆಗೆ ಮಾತುಕತೆ ಮಾಡಿ ಅವರ ಹಸ್ತಲಾಘವನ್ನು ಮಾಡಿ ಪರಮೇಶ್ವರ್ ಅವರೇ ಈ ಬಾರಿ ಉತ್ತಮವಾದಂಥ ತೀರ್ಪು ಕೊಡಿ ಅಂತ ತಮಾಷೆ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಇದೆಲ್ಲ ಆದಮೇಲೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಸಭೆಯಲ್ಲಿ ಸಹಜವಾಗಿ ಇವತ್ತಿನ ಉತ್ತರ ಹೇಗಿರಬೇಕು, ಸರ್ಕಾರದ ನಿಲುವು ಏನಾಗಿರಬೇಕು, ಜೊತೆಗೆ ಸರ್ಕಾರದ ನಿಲುವು ಹಿಂದೆ ಹೇಳಿದಂಥ ಮಾತುಗಳಿಗೂ ಅಥವಾ ಈಗಾಗಲೇ ಹಿಂದೆ ತೆಗೆದುಕೊಂಡಂಥ ನಿರ್ಧಾರಗಳಿಗೂ ಈಗಿನ ನಿರ್ಧಾರಕ್ಕೂ ವಿರೋಧಾಭಾಸ ಆಗಿರಬಾರ್ದು. ಜೊತೆಗೆ SIT ತನಿಖೆಯಲ್ಲಿ ಕಂಡುಬಂದಂಥ ಅಂಶಗಳು, ಸಾಕ್ಷಿಗಳೇನಾದ್ರು ಇದ್ದರೆ ಅದಕ್ಕೆ ಕಾಂಟ್ರಡಿಕ್ಟರಿ ಆಗಿರಬಾರ್ದು ಅನ್ನುವಂಥ ವಿಚಾರಗಳಲ್ಲೂ ಕೂಡ ಚರ್ಚೆ ಆಗುತ್ತೆ. SIT ಜೊತೆಗೆ ಕೂಡ ಈಗಾಗಲೇ ಮಾತನಾಡಲಾಗಿದೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳಿಂದ ತನಿಖೆಯ ವಿವರವನ್ನು ಕೂಡ ಪಡೆಯಲಾಗಿದೆ. ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಇದೆಲ್ಲವನ್ನೂ ಕೂಡ ಒಳಗೊಂಡು ಈಗ ಉತ್ತರ ಈಗಾಗಲೇ ರೆಡಿ ಆಗಿದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅಂದರೆ ಪ್ರಶ್ನೋತ್ತರ ನಡೀತಾ ಇದೆ. ಅದಾದ ಬಳಿಕ ಕೆಲವೊಂದಿಷ್ಟು ಬಿಲ್ಗಳಿದೆ. ಆ ಬಿಲ್ಗಳು ಮಂಡನೆ ಆದ ಬಳಿಕ ಮಧ್ಯಾಹ್ನದ ನಂತರ ಈ ಒಂದು ಪ್ರಕರಣದ ಮೇಲೆ, ಧರ್ಮಸ್ಥಳದ ಪ್ರಕರಣದ ಮೇಲೆ ಗೃಹ ಸಚಿವರ ಉತ್ತರ ನಿರೀಕ್ಷೆ ಮಾಡಬಹುದಾಗತ್ತೆ. ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್. ಅಂದ್ರೆ ಇವತ್ತು ತಾರ್ಕಿಕ ಅಂತ್ಯ ಅಂತಾನೆ ಹೇಳಲಾಗ್ತಾ ಇದೆ.